ಈಗ ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವಾ ನಿಮಗೆ? ಅರ್ಥ ಆಯ್ತು ಹೇಳಿ. ಏನು ಹೇಳಿ? ಅದೇ ನುಗ್ಗೆ ಮರದ ಹತ್ರ ಹೋಗ್ಬೇಕು 12 ಗಂಟೆ ರಾತ್ರಿಗೆ ಅಂತ ಹೇಳಿದ್ರಲ್ಲ. ಹೌದು, ಯಾವತ್ತು? ಅಲ್ಲ, ಹುಣ್ಣಿಮೆ ದಿವಸ ನುಗ್ಗೆ ಮರದ ಹತ್ರ ಹೋಗ್ಬಾರ್ದು, ದೆವ್ವ ಪಿಚಾತಿಗಳು ಇರ್ತವೆ ಅಂತ ಹೇಳ್ತಾರೆ. RJ Sunil Prank Calls. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ಅನುಭವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನಿಲನ ಸುನಿ ಮಸಾಲಾ ಪದಾರ್ಥಗಳು ಅರ್ಪಿಸುವ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸದ್ಯಕ್ಕೆ ನೀವೇನಾದರೂ ಬೆಂಗಳೂರಿನಲ್ಲಿ ಸೈಟ್ನ ಕೊಡಬೇಕು ಅಥವಾ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ನಿಮಗಿದೆ ಇಲ್ಲೊಂದು ಮಾಹಿತಿ. ಬೆಂಗಳೂರು ನಗರದ BDA ನಿವೇಶನಗಳು ನಾಗರಬಾವಿ, ವಿಶ್ವೇಶ್ವರ ಲೇಔಟ್, ರಾಜರಾಜೇಶ್ವರ ನಗರ, ಬನಶಂಕರಿ 6th ಸ್ಟೇಜ್, JP ನಗರ, ಅಂಜನಾದ್ರಿಪುರ, ಕೆಂಪೇಗೌಡ ಲೇಔಟ್ ಹಾಗೆ ಅರ್ಕಾವತಿ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಕೊಂಡುಕೊಳ್ಳೋದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ನೇರವಾಗಿ ಮಾಲೀಕರು ಸಂಪರ್ಕಿಸಿ. ಗಂಜಾಂ ಪ್ರಾಪರ್ಟೀಸ್ 7411501819 ಈ ನಂಬರ್ಗೆ ನೀವು ಸಂಪರ್ಕ ಮಾಡಿ ಅಂತ ಹೇಳ್ತಾ, ರೈಟ್ ನಾವು ನನಗೆ ಮೆಸೇಜ್ ಕಳಿಸಿದ್ದಾರೆ ಅಶೋಕ್ ಅನ್ನೋರು. ಭಾರತೀಯರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು, ಒಂದು ಕ್ಲೂನು ಕೂಡ ಕೊಟ್ಟಿದ್ದಾರೆ ಅವ್ರ ಬಗ್ಗೆ. ಇವರು ಮಕ್ಕಳು ಅವಳಿ ಜವಳಿ ಅಂತೆ, ಅದರಲ್ಲಿ ಒಂದು ಹೆಣ್ಣು ಮಗುಗೆ ಈಗ ಮದುವೆ ಮಾಡಬೇಕು ಅಂತ ಇದ್ರಂತೆ. ಸೊ ಅವ್ರ ಜಾತಕನ ಹಾಕಿ ನೋಡಿದಾಗ ಜಾತಕದಲ್ಲಿ ಹಾಗೆ ಹೀಗೆ ಹಂಗೆ ಹಿಂಗೆ ಅವ್ರಿಗೆ 2 ಮದುವೆ ಆಗಬೇಕು ಹಂಗೆ ಹಿಂಗೆ ಅಂತ ಹೇಳಿ ಏನೇನೋ ಕಾಗೆ ಆಡಿಸ್ತಾ ಇದ್ರಂತೆ. ಇದ್ರ ಮೇಲೆ ಏನಾದರೂ ಮಾಡಿ ನೋಡಿ ಟ್ರ್ಯಾಪ್ ಅಂತ ಹೇಳಿದರೆ ಬನ್ನಿ, ಇದೀಗ ನಾನು ಕಾಲ್ ಮಾಡ್ತಾ ಇದ್ದೀನಿ ಭಾರತಿ ಅವರಿಗೆ. Sunil Trap. ಹಲೋ, ಹೇಳಿ. ಇದು ಭಾರತಿ ಅಮ್ಮ ಅವರ ಮಾತಾಡೋದು? ಅವರೇ. ನಮಸ್ತೆ, ನಾನು ನವೀನ್ ಶಾಸ್ತ್ರಿ ಅಂತ ಹೇಳಿ ಮಾತಾಡ್ತಾ ಇರೋದು. ಹಾಂ, ಇದು ನಿಮ್ಮ ಮಗಳ ಕುಂಡಲಿಯನ್ನು ನನಗೆ ರೇಣುಕಾ ಅವರು ಕಳಿಸಿದ್ದು. ಹಾಂ 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 ರೇಣುಕಾ ಅವ್ರು ಕಳ್ಸಿದ್ದ. ಹಾಂ 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 ಈಗ ನನಗೆ ಇನ್ನೊಂದ್ಸಲ ನೀವು ಅವ್ರದ್ದು ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಮಾಡ್ತೀರಾ? ಹೌದಾ, ಬಯೋಡೇಟನ್ನು ಕಳಿಸ್ಲಾ? ಬೇಡಿ, ನನಗೆ ಬರೀ ಅವ್ರದ್ದು ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಮಾಡಿ. ಅದೇ ಜನವರಿ 2ನೇ ತಾರೀಕು, ಹಾಂ, ಜನವರಿ 2, ಮತ್ತೆ ಬೆಳಗಿನ ಜಾವ 5:30ಇಂದ 6 ಗಂಟೆ ಒಳಗಡೆ ಇಬ್ರು ಅವಳಿ ಜೋಡಿ ಮಕ್ಕಳು. 6 ಗಂಟೆ ಒಳಗಡೆ ಇಬ್ರು ಹುಟ್ಟಿದ್ದು. ಅವಳಿ ಜವಳಿ ನಾರ್ಮಲ್ ಸಿಜೇರಿಯನ್? ನಾರ್ಮಲ್. ಓಕೆ, ಈಗ ನಿಮಗೆ ಶ್ರೀ ಅವ್ರದ್ದು ಜಾತಕ ಬೇಕು ಅಲ್ವೇ? ಅನು ಅಂತಂದ್ರೆ ಹುಡುಗಿ, ಹುಡುಗ ಹೆಸರು ಶ್ರೀನಿಧಿ ಅಂತ. ಈಗ ನಿಮಗೆ ಯಾರ್ದು ಬೇಕಾಗಿರೋದು? ಇವಾಗ ಇಬ್ರದ್ದು ಕೊಟ್ರೆ ಒಳ್ಳೇದು, ಅಂದ್ರೆ ಹುಡುಗಿದು ಇವಾಗ ಮದುವೆ ಮಾಡಕ್ ನೋಡ್ತಾ ಇದೀವ, ಹಂಗಾಗಿ ರೇಣುಕಾ ಅವ್ರು ಕೊಟ್ಟಿದ್ದ. ಹೌದು, ಅದೇ ಹೇಳಿದ್ರು. ಅದೇ ಈಗ ತುಂಬಾ ಭಾರಿ ಸಮಸ್ಯೆ ಇದೆ ಇದು. ಹೌದಾ? ಏನಿದೆ ಗುರುಜಿ, ಏನು ತೊಂದರೆ? ತೊಂದರೆ ಅಂದ್ರೆ ಏನು ಅಂಥದ್ದೇನಿಲ್ಲ, ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ನೀವು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಬೇಕು ಅಷ್ಟೇ. ಈಗ ನೀವು ಎಲ್ಲ ಕಡೆ ಕೇಳಿದಿರಿ ಅಂತ ನನಗೂ ಗೊತ್ತಾಯ್ತು ವಿಚಾರ. ಈಗ ಏನಂತ ಎಲ್ಲ ಕಡೆ ಇಂಡಿಯಾದಲ್ಲಿ ಹೋಗಿ ಲಂಡನ್ನಲ್ಲಿ ಹೋಗಿ ಏನು ಜಾತಕ ಇರುತ್ತೆ ಅದನ್ನೇ ಹೇಳೋದು ಎಲ್ಲ. ನಮ್ಮ ಇದರಲ್ಲಿ ಒಂದು ಪರಿಹಾರ ಏನಿರೋದು ಅಂತಂದರೆ, ನಿಮ್ಮ ಮಗಳು ಯಾವ ರೀತಿ ಇದ್ದಾಳೆ ನೋಡೋಕೆ? ಫೋಟೋ ಕಳಿಸ್ಲಾ? ನನಗೆ ಹೇಳಿ, ಪರವಾಗಿಲ್ಲ. ಹಾಗೆ ವೈಟ್ ಚೆನ್ನಾಗಿ ಅವಳೆ. ಹಾಗಾದರೆ ಈಗ ನಿಮಗೆ ಒಂದು ಸಿಂಪಲ್ ಆಗಿ ನಾನು ಒಂದು ಪರಿಹಾರ ಹೇಳ್ತೇನೆ. ಇದನ್ನು ನೀವು ಹುಣ್ಣಿಮೆ ದಿನ ಮಾಡಬೇಕಾಗತ್ತೆ. ನಾನೇ ಮಾಡ್ಬೇಕಾ, ಅವಳು ಮಾಡಿದ್ರಾಗತ್ತಾ? ಮದುವೆ ನೀವಾಗಬೇಕಾ ಅವ್ರಾಗಬೇಕು? ಅವಳು ಆಗ್ಬೇಕು ಅಲ್ವಾ? ಗಾಯ ಯಾರಿಗಾಗಿದೆ ಅವ್ರು ಚಿಕಿತ್ಸೆ ತಗೋಬೇಕು. ಬಟ್ ನೀವು ಮಾಡ್ತಕ್ಕಂಥದ್ದನ್ನು ಯಾರು ನೋಡಬಾರ್ದು. ಬೆಳದಿಂಗಳ ದಿನ ರಾತ್ರಿ 12 ಗಂಟೆಗೆ 3 ಜನ ಹೋಗಬೇಕು. ಅದು ನಿಮ್ಮ ಮಗಳು, ನೀವು ಮತ್ತೆ ಇನ್ಯಾರಾದರೂ. ನೀವು ಮನೆಯಿಂದ ಹೋಗೋದನ್ನು ಕೂಡ ಯಾರು ನೋಡಬಾರ್ದು. ನಿಮ್ಮ ಮನೆಯ ಹತ್ತಿರದಲ್ಲಿ ಯಾವುದಾದ್ರೂ ನುಗ್ಗೆಕಾಯಿ ಮರ ಇರುತ್ತೆ ನೋಡಿ. ಯಾವ ಮರ? ನುಗ್ಗೆಕಾಯಿ ಮರದಲ್ಲಿ ಇಷ್ಟು ಉದ್ದ ಒಂದು ನುಗ್ಗೆಕಾಯಿ ಬಿಟ್ಟಿರುತ್ತೆ. ಉದ್ದ ಬಿಟ್ಟಿರೋ ನುಗ್ಗೆಕಾಯಿನ ಕಿತ್ತು ಅವರೇನೆ ಮೊದಲು ಆ ನುಗ್ಗೆಕಾಯಿ ಜೊತೆ ಅವರು ಮದುವೆ ಮಾಡ್ಕೋಬೇಕು. ಏನು ಹೇಳಿ? ನುಗ್ಗೆಕಾಯಿ ಈ ಟೈಮಲ್ಲಿ ಬಿಡುತ್ತಾ? ಬಿಟ್ಟಿರುತ್ತೆ, ಹುಡುಕ್ಬೇಕು ನೀವು. ಆಯ್ತಾ? ಮನೆ ಹತ್ರ ಒಂದೊಂದು ಗಿಡ ಇದೆ, ಅದು ಏನೋ ನುಗ್ಗೆಕಾಯಿ ಬಿಟ್ಟೋದು ಕಾಣ್ತಿಲ್ಲ. ನೀವು ಆಲ್ರೆಡಿ ಹುಡುಕಿದ್ದೀರಾ ಹಾಗಾದ್ರೆ? ಪಕ್ಕದಲ್ಲಿದೆ. ಹಾಂ, ಪಾಪ ನುಗ್ಗೆ ಮರ ಹುಡ್ಕೊಂಡು ಹೊಟ್ಟೋಗ್ಬಿಟ್ರಲ್ಲ ಪಾಪ. ಮತ್ತೆ ಮಾಡ ಬನ್ನಿ. ಹಲೋ, ಯಾಕೆ ನೀವು ಫೋನ್ ಎತ್ತಲ್ಲ? ನನಗೆ ಗಾಬರಿ ಆಗ್ಬಿಡ್ತು ಇಲ್ಲಿ. ಏನಾಯ್ತು? ಹೇಳಿ. ಏನಿಲ್ಲ. ಇಲ್ಲ, ನನಗೆ ಹೇಳ್ಬಿಡಿ ದಯವಿಟ್ಟು, ನನಗೆ ಗಾಬರಿ ಮಾಡಬೇಡಿ. ಇಲ್ಲ, ಹೊರಗಡೆ ಇದ್ದೆ ಹಾಗಾಗಿ. ಈಗ ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವಾ ನಿಮಗೆ? ಅರ್ಥ ಆಯ್ತು ಹೇಳಿ. ಏನು ಹೇಳಿ? ಅದೇ ನುಗ್ಗೆ ಮರದ ಹತ್ರ ಹೋಗ್ಬೇಕು 12 ಗಂಟೆ ರಾತ್ರಿಗೆ ಅಂತ ಹೇಳಿದ್ರಲ್ಲ. ಹೌದು, ಯಾವತ್ತು?
ಅಲ್ಲ ಹುಣ್ಣಿಮೆ ದಿವಸ ನುಗ್ಗೆ ಮರದ ಹತ್ರ ಹೋಗ್ಬಾರ್ದು, ದೆವ್ವ ಪಿಚಾತಿಗಳು ಇರ್ತವೆ ಅಂತ ಹೇಳ್ತಾರೆ. ನೀವು ನೋಡಿದ್ದೀರಾ ದೆವ್ವನ? ಹಂಗಂತ ಹೇಳ್ತಾರೆ, ಭಯ ಅಲ್ವಾ? ಹೇಳ್ತಾರೆ, ಹೇಳೋರು ಸಾವಿರ. ಇಂಥ ವಿಚಾರಗಳು ನಡೆಯುತ್ತೆ ಅಂತ ಹೇಳ್ಬಿಟ್ಟೆ ಜನಗಳಿಗೆ ಅಲ್ಲಿ ಹತ್ರ ಹೋಗ್ಬಾರ್ದು ಅಂತ ಭಯ ಹುಟ್ಸೋಕ್ಕೆ ಕೆಲವರು ಈ ಥರ ಮಾಡಿರ್ತಾರೆ. ಹೌದಾ? ನಿಮಗೆ ನೋಡಿ 3 ಕತ್ತೆ ವಯಸ್ಸಾಗಿದೆ, ನಿಮ್ಗೆ ಅದೆಲ್ಲ ಗೊತ್ತಿಲ್ಲ ನಿಮಗೆ. ನಮ್ ಚೆನ್ನಣ್ಣ ಮಾತಾಡ್ದಂಗ್ ಆಯ್ತಾ ಇದೆಯಲ್ಲ, ಯಾರು ಇರ್ಬೇಕು? ಚೆನ್ನಣ್ಣ ಆಯ್ತು ಗೊತ್ತಿಲ್ವಾ ನನಗೆ? ಗೊತ್ತಾಗ್ಬಿಟ್ಟು ನಾಟಕ ಮಾಡಿದ್ದ. ನಾನ್ ಯಾರು ಬರೋದಿಲ್ಲ, ನನಗೆ ಇಷ್ಟೊಂದು ಸೋಷಿಯಲ್ ಮಾತಾಡೋರು ಇನ್ಯಾರಲ್ಲ. ಚೆನ್ನಣ್ಣ ಮಾಜಲ್ಲ ಇದು. ನಾನು ಆಮೇಲೆ ಕಟ್ ಮಾಡ್ಬಿಟ್ಟು ನಿಮಗ್ ಮಾಡೋಣ ಅಂತ ಅನ್ಕೊಂಡೆ. ಅಯ್ಯಯ್ಯೋ, ಪೂರ್ತಿ ಕೇಳ್ಬೇಕಾಗಿ ಚೆನ್ನಾಗಿರೋದು. ಹೇಳಿ ಹೇಳಿ, ಸೂಪರ್ ಆಗಿದೆ ಕತೆ. ಕೇಳ್ಕೊಂಡು ಹ್ಞೂ ಅನ್ಕೊಂಡ್ಬಿಟ್ಟು ಇವಾಗ ಕತೆ ಅಂತೆ. ಆಹಾ, ಏನ್ ಮಾಡ್ಕೊಂಡ್ರಿ? ನಾನಾ ಹೇಳಿದ್ರೆ ಏನೋ ಗಾಬರಿ ಆಗ್ಬಾರ್ದು. ಇಲ್ಲಪ್ಪ, ಆಕ್ಚುಲಿ ಬೆಳಗ್ಗೆನೆ ವಾಂತಿ ಮಾಡ್ಕೊಂಬಿಟ್ಟೆ. ಯಾಕೆ? ಅದೇನೋ ಗೊತ್ತಿಲ್ಲ, ರಾತ್ರಿ ಜಾಸ್ತಿ ಆಗೋಗಿರ್ಬೇಕು. ಹೌದಾ? ನಿಜವಾಗ್ಲವಾ? ನಮ್ಮ ಅಪ್ರಾಣ. ಅಲ್ಲ, ಏನ್ ವಾಂತಿ ಮಾಡ್ಕೊಂಡ್ರೆ? ನೀವ್ ಎಣ್ಣೆ ಹಾಕ್ತೀರಾ? ಹಾಕ್ತೀನಲ್ಲ ತಲೆಗೆ. ಹೌದಾ? ತಲೆಗೆ ಹಾಕಿತೀರಾ, ಬಟ್ಟೆ ಹಾಕ್ತೀರಾ ಅಂತ ಕೇಳ್ದೆ. ಮಕ್ಳು ಬಂದಿದ್ರ ದೇವಸ್ಥಾನದ ಹತ್ರ? ರೇಣುಕಾ ಅವ್ರು ಹೇಳಿದ್ರು ಅಂತ. ನಾನ್ ರೇಣುಕಾ ಅದಕ್ಕೆ ಕೊಡ್ತಾರೆ, ಜಾತಕ ಅವ್ರು ಕೊಡೋದಿಲ್ವಲ್ಲ ಅಂತಿದ್ದೆ. ಆಕ್ಚುಲಿ ಕೊಟ್ಟಿದ್ದು ಅವರೇನೆ. ನಿಜ ಹೇಳ್ಬೇಕು ಅಂದ್ರೆ ಭಾರತಿ ಅವರೇ, ಆಕ್ಚುಲಿ ಚಂದ್ರಣ್ಣನೂ ಅಲ್ಲ ಸೂರ್ಯಣ್ಣನಲ್ಲ ಮಾತಾಡೋದು, RJ ಸುನಿಲ್ ಅಂತ ನಿಮ್ಮ ಒಟ್ಟಿಗೆ ಮಾತಾಡೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಜನ ಸುಳ್ಳ ಕರೆಕ್ಟಾಗಿ ಹೇಳಿ. ನಿಜವಾಗ್ಲೂ RJ ಸುನಿಲ್ ಅಂತ ನಮ್ದೊಂದು ಬಕ್ರಾ ಮಾಡೋ ಕಾರ್ಯಕ್ರಮ. ಅದಕ್ಕೇನೆ ಅಶೋಕ್ ಅವ್ರು ಇದಾರಲ್ಲ, ಅವರು ನಿಮ್ ನಂಬರ್ ಕೊಟ್ಬಿಟ್ಟು ನಿಮ್ಗೆ ಹೆಂಗಾರು ಮಾಡಿ ಬಕ್ರಾ ಮಾಡಿ ಈ ತರ ಅವ್ರ ಮಗನ್ಗೆ ಇದ್ ನೋಡ್ತಾ ಇದಾರೆ ಅಂತ ಹೇಳಿ ನಂಬರ್ ಕಳಿಸ್ಬಿಟ್ಟು ಮಾಡಿದ್ರು. ಓ, ನಮ್ಮ ಅಶೋಕ ಬಾಂಬೆಲ್ ಅವನಲ್ಲ ಅವನ? ಹೌದೌದು, ಅಲ್ಲಿಂದಲೇ ಮಾಡಿದ್ರೆ ಹೇಗೆ? ಹೌದು ಅಮ್ಮ, ಹೌದು. ಎಲ್ಲೆಲ್ಲ ಲಿಂಕು ಎಲ್ಲೆಲ್ಲ ಸೇರ್ತಾ ಇದೆ. ನಾನ್ ನೀವು ಮಧ್ಯದಲ್ಲಿ ಕಟ್ ಮಾಡಿದ್ರೆ ಎಲ್ಲ ನುಗ್ಗೆ ಮರ ಹುಡ್ಕೊಂಡು ಹೊಟ್ಟೋಗ್ಬಿಟ್ರಿ ಅನ್ಕೊಂಬಿಟ್ಟೆ ನಾನು. ಸ್ವಲ್ಪ ಭಯ ಇರುತ್ತಲ್ವಾ, ಒಂದೇ ಸಲ ಸತ್ತೋಗ್ಬಿಟ್ರೆ ಟೆನ್ಷನ್ ಇರಲ್ಲ. ಅದು ಪರ್ಗಿ ನನಗೆ ಪನಿಗೆ ಹೋಗೋದು ಎಷ್ಟಾಗಲ್ಲ ನನಗೆ. ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಏನೋ ಈ ಒಂದು ಟ್ರ್ಯಾಪ್ ನ ಇಲ್ಲಿಗೆ ಮಾಡಿ ಮುಗಿಸಿ, ಮುಂದಿನ ಸಕ್ಕದಾಗಿರೋ ಟ್ರ್ಯಾಪ್ ಅಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಇದು ಸುನಿ ಮಸಾಲಾ ಪದಾರ್ಥಗಳು ಅಂತಂದ್ರೆ ಯಾವುದೇ ಕೃತಕವಾದಂಥ ಬಣ್ಣ ಆಗಿರ್ಬೋದು, ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ದೇನೆ ನೈಸರ್ಗಿಕವಾಗಿ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗೋ ಮಸಾಲೆಗಳನ್ನು, ನೈಸರ್ಗಿಕವಾಗಿ ಸಂಸ್ಕರಿಸಿದಂಥ ಮಸಾಲೆಗಳಿಂದ ತಯಾರಾದಂಥ ಮಸಾಲ ಪದಾರ್ಥಗಳು ಅಂತ ಹೇಳಿದ್ರೆ ಕಬಾಬ್ ಪೌಡರ್ ಆಗಿರ್ಬೋದು, ಸಾಂಬಾರು ಪದಾರ್ಥಗಳಾಗಿರ್ಬೋದು, ಅದು ಸುನಿ ಮಸಾಲ ಪದಾರ್ಥಗಳು. ಇದ್ರ ಬಗ್ಗೆ ಇನ್ನೂ ನಿಮಗೆ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರು ಲಿಂಕ್ ಹಾಕಿರ್ತೀನಿ, ನೋಡಿ ತಿಳ್ಕೊಡಿ, ಆರ್ಡ್ರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಹಾಗೇನೇ ಇನ್ನೊಂದು ವಿಚಾರ ಅಂದರೆ, ನೀವು ಮೈಸೂರಿನಲ್ಲಿ ಏನಾದರೂ ಸೈಟ್ ತಗೋಬೇಕು ಅಥವಾ ಕೊಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಇಲ್ಲಿದೆ ನಿಮಗೊಂದು ಮಾಹಿತಿ. ಮೈಸೂರು ನಗರದ ಮೂಢ ನಿವೇಶನಗಳು ದಟ್ಕಳ್ಳಿ, ಕನಕದಾಸ ನಗರ, ವಿಜಯನಗರ ಎಲ್ಲ ಹಂತಗಳಲ್ಲೂ, JP ನಗರ, ಶಾಂತವೇರಿ, ಗೋಪಾಲ್ಗೌಡ ಲೇಔಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಪೊಲೀಸ್ ಲೇಔಟ್, ಹಾಗೆ JSS ಬಡಾವಣೆ ಮತ್ತು ದೇವನೂರು ಬಡಾವಣೆಗಳಲ್ಲಿ ನಿವೇಶನಗಳನ್ನು ಕೊಳ್ಳೋದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ನೇರವಾಗಿ ಮಾಲೀಕರು ಸಂಪರ್ಕಿಸಿ. ಗಂಜಾಂ ಪ್ರಾಪರ್ಟೀಸ್ ನಂಬರ್ ಬಂದು 7411501819. ಸೊ ಈ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾನೆ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್. ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿ ಇಂದಿರಿ. ಲವ್ ಯು, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್. RJ Sunil Prank Calls.